ಸೊ ಇವನಿಗೆ ಹೆಡ್ ಶಾಟ್ ಬಿತ್ತು. ಇವನು ಸ್ಪಾಟ್ ಅಲ್ಲಿ ಪಟಾಕಿ ಆಗ್ಬೇಕಿತ್ತು, ಬಟ್ ಆಗ್ಲಿಲ್ಲ. ಬಿಕಾಸ್ సీరియల్ ಅಲ್ಲಿ నథింగ్ ఈజ్ ఇంపాసిబుల్. గుడికొచ్చి మనం ప్రసాదం తినకుండా ఎప్పుడన్నా వెళ్ళావా? ಸೊ ಇವನು ತನ್ನ ಹೆಂಡತಿ ಹತ್ರ ಸ್ವಲ್ಪ ಪ್ರಸಾದ ತಿನ್ಬೇಕಂತ ಹೇಳ್ತಾನೆ. ಹೆಂಡತಿ ಕೂಡ ಪ್ರಸಾದ ತಂದು ತಿನ್ನಿಸ್ತಾಳೆ. ఉప్పు కొంచెం తక్కువైంది కదా రత్న. ಇವನು ಸಾಯುವ ಟೈಮಲ್ಲಿ ಕೂಡ ಹೇಳ್ತಿದ್ದಾನೆ, ಪ್ರಸಾದ ಚಪ್ಪೆ ಆಗಿದೆಂತೆ, ಪ್ರಸಾದಕ್ಕೆ ಉಪ್ಪು ಕಡಿಮೆ ಆಗಿದೆಂತೆ. ಆಯ್ತಪ್ಪ, ನೀನು ಚೈನೀಸ್ ಹೋಟೆಲಲ್ಲಿ ದೊಡ್ಡ ಕುಕ್ಕು, ಆದ್ರೆ ಸಾಯುವ ಟೈಮಲ್ಲಿ ಕೂಡ ಉಪ್ಪು ಖಾರ ಬೇಕಾ? ಅಂಡ್ ಗೈಸ್, ಇಷ್ಟು ಹೇಳಿ ಆದ್ರೂ ಸಾಯ್ತಾನ? ಇಲ್ಲ, ಇವನು ಕಾರ್ ಡ್ರೈವ್ ಮಾಡ್ತಾ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾನೆ. 5 minutes later. ಸ್ವಲ್ಪ ಟೈಮ್ ಆದ ನಂತರ ಸಡನ್ ಆಗಿ ಬ್ರೇಕ್ ಆಗ್ತಾನೆ. ಅಂಡ್ ಹೆಂಡತಿಗೆ ಹೇಳ್ತಾನೆ ಸೀಟ್ ಬೆಲ್ಟ್ ಹಾಕುವ ಅಂತ. ಇವ ಸಾಯುವ ಟೈಮಲ್ಲಿ ಕೂಡ ಒಂದು ಸ್ಟೈಲ್ ನೋಡಿ. 2 hours later. ಅಂಡ್ ತುಂಬಾ ಬಿಸಿಲಿದೆ ಅಂತ ಹೇಳಿ ತನ್ನ ಹೆಂಡತಿಗೆ ಎಳನೀರು ಕುಡಿಸ್ತಾನೆ. ಗೈಸ್, ಈಗೊಂದು ಟ್ವಿಸ್ಟ್ ಇದೆ, ಸರಿಯಾಗಿ ಈ ವಿಡಿಯೋ ನೋಡಿ. ಜಸ್ಟ್ ಹೋಟೆಲಲ್ಲಿ 20 ರೂಪಾಯಿಗೆ ಸಿಗುವ ಒಡೆತಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಕೂಡ ಆಗ್ತಾಳೆ. ಆದ್ರೆ ತಲೆಗೆ ಗನ್ ಶಾಟ್ ಬಿದ್ದಿರುವ ಇವನು ಇನ್ನೂ ಕೂಡ ಅಡ್ಮಿಟ್ ಆಗ್ಲಿಲ್ಲ. ನಂಗೊಂದು ಅರ್ಥ ಆಗ್ಲಿಲ್ಲ, ಇವಳ ತಲೆಗೆ ಬಿದ್ದದ್ದು ಒಂದು ಸಣ್ಣ ಒಡೆ, ಆದ್ರೆ ತಲೆಗೆ ಬ್ಯಾಂಡೇಜ್ ಮಾಡಿದ್ದು ಇಷ್ಟು. ಇವರ ಈ ಐ ಡ್ರಾಮಾ ನೋಡಿ ಒಡೆ ಕೂಡ ಹೇಳುತ್ತೆ, Are you comedy me? సార్ ఆవిడకేం కాదులేండి, మీరు ముందు ఫస్ట్ ఎయిడ్ తీసుకోండి. ಓ ಅಣ್ಣ, ಅವ ಫಸ್ಟ್ ಏಡ್ ತಕೊಳ್ಳಿಕ್ಕೆ ಸೈಕಲ್ ಅಲ್ಲಿ ಬಿದ್ದದ್ದಲ್ಲ, ಗನ್ ಶಾಟ್ ಬಿದ್ದದ್ದು. హార్ట్ లో హోల్ పడింది. ಗೈಸ್, ಡಾಕ್ಟರ್ ಹೇಳುವುದನ್ನು ಇನ್ನೊಮ್ಮೆ ಸರಿಯಾಗಿ ಕೇಳಿ. హార్ట్ లో హోల్ పడింది. హార్ట్ లో హోల్ పడింది. ಅಯ್ಯೋ ದೇವ, ಒಡೆ ಬಿದ್ದದ್ದು ತಲೆಗೆ, ಆದ್ರೆ ಹಾರ್ಟಲ್ಲಿ ಹೇಗೆ ಹೋಲಾಯ್ತು? ಒಡೆಯಲ್ಲಿದ್ದ ಹೋಲನ್ನು ಹಾರ್ಟಿಗೆ ಫಿಕ್ಸ್ ಮಾಡಿದ್ರು. ಜಸ್ಟ್ ಒಂದು ಸ್ಮೂತ್ ಆಗಿರುವ ಒಡೆತಾಗಿ ಇವನ ಹೆಂಡತಿ ಸತ್ತೋಗ್ತಾಳೆ. ಆದ್ರೆ ಈ ಪುಣ್ಯಾತ್ಮ ಇನ್ನೂ ಕೂಡ ಬದುಕಿದ್ದಾನೆ.